ಹಾಸನದ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರವನ್ನು ನೋಡಿದ್ವಿ. ಇನ್ನು ಕಾಫಿ ನಾಡು ಚಿಕ್ಕಮಗಳೂರು ಅಲ್ಲೂ ಕೂಡ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಸತತವಾಗಿ ಸುರಿತಾ ಇದೆ ಮಳೆ. ಮಳೆ ಜೊತೆಗೆ ಅಬ್ಬರದ ಗಾಳಿ ಬೇರೆ. ಸತತವಾಗಿ ಸುರಿತಾ ಇರುವಂತಹ ಮಳೆಗೆ ಧರೆ ಕುಸಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಚಾರ್ಮಡಿ ಘಾಟ್ ತಪ್ಪಲಿನ ಗ್ರಾಮಗಳಲ್ಲಿ ಈಗ ಆತಂಕ ಜಾಸ್ತಿ ಆಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದಲ್ಲಿ ಧರೆ ಕುಸಿತಾ ಇದೆ. ಕಾಫಿ ನಾಡು ಮಲೆನಾಡಿನ ಭಾಗದಲ್ಲಿ ಮಳೆ ಜೋರಾಗ್ತಾ ಇದ್ದ ಹಾಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಧರೆ ಕುಸಿಯುವಂತಹ ಭೀತಿ ಆವರಿಸಿಕೊಂಡಿದೆ. ಪುನರ್ವಸು ಮಳೆಯ ಅಬ್ಬರಕ್ಕೆ ಕಾಫಿ ನಾಡಿನ ಮಲೆನಾಡು ಭಾಗ ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಕಳೆದ 3 ದಿನಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಳೆ ಆಗಿರೋದ್ರಿಂದ ಮಲೆನಾಡಲ್ಲಿ ಈಗಾಗಲೇ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತಾ ಇರುವಂಥದ್ದು. ಕಳೆದ 1.5 ತಿಂಗಳಿಂದಲೂ ಕೂಡ ಮಳೆಗಾಲದಲ್ಲೇ ಮಳೆ ಬಾರದ ಕಾರಣ ಮಲೆನಾಡಿಗರು ಒಂದು ರೀತಿ ಆತಂಕಕ್ಕೀಡಾಗಿದ್ರು. ಅಂದರೆ ಈ ಬಾರಿ ಸಮರ್ಪಕವಾದಂಥ ಮಳೆ ಆಗುತ್ತೋ ಇಲ್ಲೋ ಅಂತ. ಆದರೆ ಕಳೆದ 3 ದಿನಗಳಿಂದ ನಿರಂತರವಾಗಿ ಸುರ್ತಿರುವಂಥ ಮಳೆಯಿಂದಾಗಿ ಮಲೆನಾಡಿನ ಜನಜೀವನ ಅಕ್ಷರಶಃ ಕಂಗಾಲಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಳೆ ಜೊತೆಗೆ ಗಾಳಿ ಕೂಡ ಅಷ್ಟೇ ವೇಗವಾಗಿ ಬೀಸ್ತಿರೋದ್ರಿಂದ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು. ನಾನೀಗ ಇರುವಂಥ ಈ ಒಂದು ಜಾಗ ಕೂಡ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಅಂದರೆ ಏನು ಚಾರ್ಮಾಡಿ ಘಾಟ್ ತಪ್ಪಲಿದೆ, ಆ ತಪ್ಪಲಿನ ದೇವನಗೂಲ್ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥದ್ದು. ನಾವು ನೋಡ್ಬೋದು ಇಲ್ಲಿ ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಮಳೆ ಆರಂಭ ಆಗಿರುವಂಥದ್ದು. ಸಾಕಷ್ಟು ಗಾಳಿ ಜೊತೆಗೆ ಮಳೆ ಕೂಡ ಅಷ್ಟೇ ವೇಗವಾಗಿ ಸುರಿತಾ ಇರೋದ್ರಿಂದ ದರೆ ಕೂಡ ಅದನ್ನು ಏನು ಬೆಟ್ಟ ಗುಡ್ಡಗಳು ಸಣ್ಣ ಪ್ರಮಾಣದ ದರೆ ಕೂಡ ಕುಸಿಯೋದಕ್ಕೆ ಆರಂಭ ಆಗಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ದೇವನಗೂಲ್ ಗ್ರಾಮದ ಏನು ಇಂದಿರಮ್ಮ ಅನ್ನೋರ ಮನೆ ಪಕ್ಕದಲ್ಲೇ ಈಗಾಗಲೇ ದರೆ ಕುಸಿತಿರುವಂಥದ್ದು. ಅಂತಂದರೆ ನೀರಿನ ಏನು ಗಾಳಿನೂ ಕೂಡ ಅಷ್ಟೇ ವೇಗವಾಗಿ ಬೀಸ್ತಿರುವಂಥದ್ದು ಮತ್ತು ಮಳೆನೂ ಕೂಡ ನಿರಂತರವಾಗಿ ಸುರಿತಾ ಇರೋದ್ರಿಂದ ಈಗಾಗಲೇ ಮನೆ ಪಕ್ಕ ಇದ್ದಂಥ ಏನು ಒಂದು ದರೆ ಏನಿದೆ ಆ ದರೆ ಕುಸಿತಿರುವಂಥದ್ದು. ಜೊತೆಗೆ ಅದು ನಿರಂತರವಾಗಿ ಮತ್ತಷ್ಟು ಮಣ್ಣು ಸಡಿಲಾಗಿ ಮೇಲಿಂದ ಮೇಲೆ ಬೀಳ್ತಾನೆ ಇರುವಂಥದ್ದು. ಹಾಗಾಗಿ ಏನು ಇಂದಿರಮ್ಮ ಅನ್ನೋರಿದ್ದಾರೆ ಅವರಿಗೂ ಕೂಡ ಎಲ್ಲಿ ಮನೆ ಅಂದರೆ ಇರೋದೊಂದು ಸೂರು ಅದು ಎಲ್ಲಿ ಸಂಪೂರ್ಣವಾಗಿ ಕಳಚಿ ಬೀಳುತ್ತೋ ಅನ್ನೋ ಆತಂಕ ಅವರಲ್ಲಿ ಎದುರಾಗಿರುವಂಥದ್ದು. ಯಾಕಂದರೆ ಈಗ ಕಳೆದ 1.5 ತಿಂಗಳಿಂದನೂ ಕೂಡ ಏನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಲ್ಲಿ ಮಳೆಗಾಲ ಅನ್ನೋದು ಏನು ಆರಂಭ ಆಗುತ್ತೆ ಆವಾಗಲಿಂದನೂ ಕೂಡ ಸಾಕಷ್ಟು ಮಳೆಯ ಪ್ರಮಾಣ ಕಡಿಮೆ ಆಗಿತ್ತಂಥದ್ದು. ಹಾಗಾಗಿ ಮಲೆನಾಡಿಗರು ಕೂಡ ಯಾಕೆ ಮಳೆ ಇಷ್ಟೊಂದು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಕಾಫಿ ಬೆಳೆ ಏನು ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆ ಕಾಫಿ ಮೇಲೂ ಕೂಡ ಇದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಮಲೆನಾಡಿಗರು ಆತಂಕಕ್ಕೀಡಾಗಿದ್ದಂಥದ್ದು. ಆದರೆ ಭಾನುವಾರ ಮಧ್ಯಾಹ್ನದಿಂದ ಚುರುಕು ಪಡ್ಕೊಂಡಂಥ ಮಳೆ ನಿರಂತರವಾಗಿ ಸುರಿತಿರೋದ್ರಿಂದ ಈಗಾಗಲೇ ಮಲೆನಾಡಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಕಾಫಿ ನಾಡಿನ ಮಲೆನಾಡು ಭಾಗ ಏನು ಸುಮಾರು 6ಕ್ಕೂ ಹೆಚ್ಚು ತಾಲೂಕು ಮಲೆನಾಡಿನ ಏನು ಚಿಕ್ಕಮಗಳೂರಿನ ಆಯ್ದ ಭಾಗ ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಕಳಸ, ಎನ್ನಾರ್ಪುರ ಈ 6 ತಾಲೂಕಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಮರಗಳು ಕೂಡ ಧರೆಗುರುಳ್ತಾ ಇರುವಂಥದ್ದು. ವಿದ್ಯುತ್ ಕಂಬಗಳು ಕೂಡ ಈಗಾಗಲೇ ಮುರಿದು ಬೀಳ್ತಿದ್ದಾವೆ. ಹಾಗಾಗಿ ಮಲೆನಾಡಿನ 100 ಕುಗ್ರಾಮಗಳು ಇವತ್ತು ಕತ್ಲಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ 3 ದಿನಗಳಿಂದ ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಮಲೆನಾಡಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.